ಜನ್ಮ ತಾಳಲಿ ಜಗನ್ಮಾತೆ ಆದಿಶಕ್ತಿ. ಇಗೋ ದುರ್ಗಾದೇವಿಯ ಆಗಮನ. ಆಗಲ್ಲ, ನನ್ನನ್ನ ಮುಟ್ಟಕ್ಕಾಗಲ್ಲ. ಏ ದೇವಿ, ನಾನು ಯಾರು ಅಂತ ತಿಳ್ಕೊಂಡಿದ್ಯಾ? ನಾನು ಹೆಜ್ಜೆ ಇಟ್ರೆ ಈ ಭೂಮಂಡಲವೇ ಗಡಗಡ ಅಂತ ನಡುಗತ್ತೆ. ನಾನು ದೃಷ್ಟಿ ಇಟ್ರೆ ಬೆಂಕಿ ಮಳೆ ಸುರಿಯುತ್ತೆ. ನಾನು ಕಣ್ಣು ಬಿಟ್ಟರೆ ನೀನು ಸರ್ವನಾಶ ಆಗಬಹುದು. ಆದರೆ ಹಿಂಸೆ ಮಾಡೋದು ನನಗಿಷ್ಟ ಇಲ್ಲ. ನನಗೆ ಶಾಂತಿ ಅಂದ್ರೇನು? ನಾನು ತಾಯಿ ಕೈ. ನಿನ್ನಂಥ ಕೆಟ್ಟ ಮಕ್ಕಳು ಕೂಡ ಒಳ್ಳೆಯವರಾಗಬೇಕು ಅಂತ ಆಸೆ ಪಡ. ಯೋಚನೆ ಮಾಡಬೇಡ, ನನಗೆ ಶರಣಾಗು. ಅದು ಅಸಾಧ್ಯ. ನನಗೆ ಮರಣವೇ ಇಲ್ಲ. ಇಡೀ ಭೂಮಂಡಲವನ್ನೇ ನಡಗಿಸೋ ಈ ಮಹಿಷಾಸುರನಿಗೆ ಒಂದು ಹೆಣ್ಣಿಂದ ಮರಣವೇ. ಸಿಂಹ ಹೊಟ್ಟೆ ಹಸ್ತಿಲ್ಲ ಅಂದ್ರೆ ಬೇಟೆ ಆಡಲ್ಲ ಅಷ್ಟೇ. ಸಾಧು ಅಂತ ಸವಾರಿ ಮಾಡಕ್ ಹೋದ್ರೆ ಸ್ಮಶಾನಕ್ಕೆ ದಾರಿ ತೋರಿಸುತ್ತೆ. ನಿನ್ನಿಂದ ನನ್ನೇನು ಮಾಡಕ್ಕಾಗಲ್ಲ. ತಿಳಿಸಿ ಹೇಳಿದ್ರು ತಿಳ್ಕೊಳ್ದೆ ತಿಳಿಗೇಡಿಗಳ ತರ ಆಡ್ತೀರಾ? ನಿನ್ನ ಸುಮ್ಮನೆ ಬಿಡೋದಿಲ್ಲ ಕಣೋ. ನಿನ್ನ ಬಿಸಿ ರಕ್ತದಲ್ಲಿ ನನ್ನ ಬಿಚ್ಚಿರೋ ಮುಡಿ ಕಟ್ಟೋ ತನಕ ನನಗೆ ಸಮಾಧಾನ ಇಲ್ಲ. ಅಮಾಯಕ ಜನರ ಜೀವನದ ಜೊತೆ ಆಟ ಆಡ್ತಾ ಅಹಂಕಾರದ ಅಂಧಕಾರದಲ್ಲಿ ಮೆರಿತಾ ಇರೋ ನಿನ್ನಂತ ದುರಹಂಕಾರಿಗೆ ಭಯ ಅನ್ನೋದು ಬತ್ತದೇ ಇರೋ ಸಾಗರ ಆಗಿರ್ಬೇಕು. ನಾನ್ ನಿನಗ್ ಕೊಡೋ ಶಿಕ್ಷೆ ನೋಡಿ ದುರುಳ ದುಷ್ಟರ ನರನಾಡಿಗಳು ನಿಷ್ಕ್ರಿಯವಾಗಬೇಕು. ಅಸುರ ಶಕ್ತಿಯಿಂದ ಭೂಮಂಡಲದಲ್ಲಿ ಮೆರೆದ ಶುಂಭ ನಿಶುಂಭರನ್ನೇ ಭಸ್ಮ ಮಾಡಿದ ಭಗವತಿಯು ನಾನು. ದೇವಾದಿ ದೇವತೆಗಳನ್ನೇ ಹೆದರಿಸಿದ ಚಂಡ ಮುಂಡರನ್ನೇ ಸಂಹರಿಸಿದ ಭದ್ರಕಾಳಿನು ನಾನು. ಈ ಸರ್ವಶಕ್ತಿಯ ಮೇಲ ನಿನ್ನ ಪ್ರತಾಪ. ನಿನ್ನಂಥ ಕ್ಷುದ್ರ ಶಕ್ತಿಯ ವಿನಾಶಕ್ಕಾಗಿ ಬಂದ ಚಾಮುಂಡಿನು ನಾನು. ಒಂದು ಯೋಗ್ಯತೆ ಇರಬೇಕು. ನಮ್ಮನ್ನು ಎದುರು ಹಾಕೋಬೇಕು ಅಂದ್ರೂ ಒಂದು ಅರ್ಹತೆ ಇರಬೇಕು. ಸಿಂಹ ಸುಮ್ಮನಿದೆ ಅಂತ ಕೆಣಕಕ್ಕೆ ಹೋಗ್ಬೇಡ. ಇದು ಬರೀ ಗರ್ಜನೆ ಅಷ್ಟೇ. ಭಯ ಭಯ ಇರ್ಲಿ.